ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟನ್ ಆಟೋಮೋಟಿವ್. ಸೊ ಇವತ್ತು ನಿಮ್ ಮುಂದೆ ಮತ್ತೊಂದ್ ಬಾರಿಗೆ ನಾವು ನಮ್ಮ Harrier.ev ನ ತಗೊಬಂದಿದೀವಿ. ಸೊ 16,000 ಕಿಲೋಮೀಟರ್ಸ್ ಡನ್. ಅಪ್ರಾಕ್ಸಿಮೇಟ್ಲಿ ಒಂದು 5-6 ಮಂತ್ಸ್ ಏನೋ ಆಗಿರ್ಬೇಕು ನಾವ್ ಈ Harrier.ev ತಗೊಂಡು. ಒಂದು ಡೀಟೇಲ್ಡ್ ವಿಡಿಯೋ ಮುಂಚೆನೂ ಹಾಕಿದ್ದೆ ಕಾರ್ನ ಫೀಚರ್ಸ್ ಗಳು ಎಕ್ಸ್ಪ್ಲೇನ್ ಮಾಡಿ. ಅದರಲ್ಲಿ ಕೆಲವು ಜನ ಕ್ವೆಶನ್ಸ್ ಗಳು ಕೇಳಿದ್ರಿ ಅಂಡ್ ಒಳ್ಳೆ ರೆಸ್ಪಾನ್ಸ್ ಕೂಡ ಆ ವಿಡಿಯೋಲಿ ಇದ್ರಿಂದ ಈಗ ಮತ್ತೊಂದು ಸಾರಿ ಈಗ ನಾನು ಪಾಸಿಟಿವ್ ಅಂಡ್ ನೆಗೆಟಿವ್ಸ್ ಹೇಳ್ತೀನಿ. 16,000 ನೋಡಿರೋದ್ರಿಂದ ಐ ಥಿಂಕ್ ಸೊ ನಾವು ಕರೆಕ್ಟ್ ಆಗಿ ಜಡ್ಜ್ ಮಾಡಬಹುದು ಕಾರ್ನ ಒಂದು ಹೇಗಿದೆ ಎಕ್ಸ್ಪೀರಿಯನ್ಸ್ ಯೂಸಿಂಗ್ ಅನ್ ಎಲೆಕ್ಟ್ರಿಕ್ ಕಾರ್ ಕೊಡ್ತೀನಿ. ಸೊ ಫಸ್ಟ್ ಪಾಸಿಟಿವ್ ಏನು ಅಂತ ಹೇಳೋದಾದ್ರೆ ಇದರ ಒಂದು ರೇಂಜ್. ಸೊ ನಿಮ್ಗೆ ARAI ಕ್ಲೇಮ್ಡ್ ರೇಂಜ್ ಬಂದು 628 ಕಿಲೋಮೀಟರ್ಸ್ ಇದೆ 75 ಕಿಲೋವಾಟ್ ಬ್ಯಾಟರಿ ಪ್ಯಾಕ್ ಜೊತೆಗೆ. ನಮ್ಗೆ ಈಸಿಲಿ 500 ಕಿಲೋಮೀಟರ್ ಸಿಗ್ತಾ ಇದೆ. ಸೊ ಆನ್ ಅಂಡ್ ಹೈವೇಸ್ ತುಂಬಾ ಎಕ್ಸಲೆಂಟ್ ರೇಂಜ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೆಕೆಂಡ್ ಥಾಟೇ ಬೇಡ ರೇಂಜ್ ಕಡಿಮೆ ಇರುತ್ತೆ ಅಂತ. ರಿಯಲ್ ವರ್ಲ್ಡ್ ರೇಂಜ್ 500 ಕಿಲೋಮೀಟರ್ಸ್ ನಾವ್ ಮಾಡ್ತಿರೋದು ಇನ್ಕ್ಲೂಡ್ಸ್ ಸಿಟೀಸ್ ಅಂಡ್ ಹೈವೇಸ್ ಬೋತ್ ಇನ್ಕ್ಲೂಡ್ ಆಗಿ ನಮಗೆ 500 ಕಿಲೋಮೀಟರ್ ಸಿಂಗಲ್ ಚಾರ್ಜ್ ಅಲ್ಲಿ ಸಿಗುತ್ತೆ. ಇನ್ನು 10% 15% ಚಾರ್ಜ್ ಉಳಿದಿರುತ್ತೆ. ಸೆಕೆಂಡ್ ಪಾಸಿಟಿವ್ ಏನ್ ಹೇಳ್ಬೇಕಂದ್ರೆ ಗ್ರೇಟ್ ಡ್ರೈವಿಂಗ್ ಡೈನಾಮಿಕ್ಸ್. ಇದರಲ್ಲಿ ನಿಮ್ಗೆ 238 PS ಆಫ್ ಪವರ್ ಅಂಡ್ 315 Nm ಆಫ್ ಟಾರ್ಕ್ ಸಿಗುತ್ತೆ. ರಿಯರ್ ವೀಲ್ ಡ್ರೈವ್ 75 ಕಿಲೋವಾಟ್ ಬ್ಯಾಟರಿ ಪ್ಯಾಕ್ ಜೊತೆಗೆ. ಸೊ ಗ್ರೇಟ್ ಪವರ್, ಈಸಿಲಿ ನೀವು ಹೈವೇಸ್ ಅಲ್ಲಿ ಕ್ರೂಸ್ ಮಾಡಕ್ಕಾಗಿರ್ಬೋದು ಅಂಡ್ ಕ್ವಿಕ್ ರೆಸ್ಪಾನ್ಸ್. ನಿಮ್ಗೆ ಈ ವೀಲ್ ಏನ್ ಪವರ್ ಬೇಕೋ ಅದು ಈಸಿಲಿ ನಿಮ್ಗೆ ಈ ಒಂದು ಕಾರ್ ಅಲ್ಲಿ ಸಿಗುತ್ತೆ. ಸೊ ಗ್ರೇಟ್ ಡ್ರೈವಿಂಗ್ ಡೈನಾಮಿಕ್ಸ್, ಅಲ್ಟ್ರಾ ಗ್ಲೈಡ್ ಸಸ್ಪೆನ್ಷನ್ ವಿತ್ ಫ್ರೀಕ್ವೆಂಟ್ ಅಡ್ಜಸ್ಟಿಂಗ್ ಡ್ಯಾಂಪರ್ಸ್ ಜೊತೆಗೆ ಇದೊಂದು ಸಸ್ಪೆನ್ಷನ್ ಸಿಗುತ್ತೆ. ತುಂಬಾನೇ ಸಾಫ್ಟ್ ಅಂಡ್ ಕಂಫರ್ಟಬಲ್ ರೈಡ್ ನ ಈ ಕಾರು ಕೊಡುತ್ತೆ. ಸೊ ಫೋರ್ತ್ ಪಾಸಿಟಿವ್ ಫೀಚರ್ ಏನಂದ್ರೆ ಇದರಲ್ಲಿ ನಿಮ್ಗೆ ಒಂದು ಪ್ರೀಮಿಯಂ ಫೀಚರ್ಸ್ ಗಳನ್ನ ಸಿಗುತ್ತೆ. ಬೀಯಿಂಗ್ ಅ ಮಿಡ್ ವೇರಿಯಂಟ್ ಇದರಲ್ಲೂ ನಿಮ್ಗೆ ಒಳ್ಳೊಳ್ಳೆ ಫೀಚರ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 3 ಇಂಚಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು, ಪ್ಯಾನೋರಾಮಿಕ್ ಸನ್ ರೂಫ್, ಆಮೇಲೆ ಇದರಲ್ಲಿ 10 ಸ್ಪೀಕರ್ JBL ಸರೌಂಡ್ ಸಿಸ್ಟಮ್ ಸಿಗುತ್ತೆ. Very premium features. So it adds up to the positive side of this car. Fifth positive feature ಈ ಕಾರ್ನ ಏನು ಅಂದ್ರೆ ಟಾಟಾ ಕಾರ್ಸ್ ನೋನ್ ಫಾರ್ ದೇರ್ ಬಿಲ್ಡ್ ಕ್ವಾಲಿಟಿ. ಸೊ ಇದರಲ್ಲಿ ನಿಮ್ಗೆ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಜೊತೆಗೆ 7 ಏರ್ ಬ್ಯಾಗ್ ಸಿಗುತ್ತೆ ಅಂಡ್ ESP ಅಡ್ವಾನ್ಸ್ ಸೇಫ್ಟಿ ಟೆಕ್ನಾಲಜೀಸ್ ಇಷ್ಟು ನಿಮ್ಗೆ ಈ ಕಾರಲ್ಲಿ ಸಿಗುತ್ತೆ. ಸೊ ಟಾಟಾ ಕಾರ್ಸ್ ಆರ್ ನೋನ್ ಫಾರ್ ದೇರ್ ಸೇಫ್ಟಿ, ವೆರಿ ವೆಲ್ ಡನ್. ಅಂಡ್ ಸಿಕ್ಸ್ತ್ ಪಾಸಿಟಿವ್ ಫೀಚರ್ಸ್ ಏನು ಅಂತ ಹೇಳೋದಾದ್ರೆ ಇದರ ಚಾರ್ಜಿಂಗ್ ಸ್ಪೀಡ್. ಸೊ 120 ಕಿಲೋವಾಟ್ ಚಾರ್ಜಿಂಗ್ ಸಪೋರ್ಟ್ ನ ಮಾಡುತ್ತೆ. ಸೊ ಲೆಸ್ ದನ್ 25 ಮಿನಿಟ್ಸ್ ಅಲ್ಲಿ 20 to 80% ಚಾರ್ಜ್ ಆಗುತ್ತೆ. ಸೊ ಆನ್ ಹೈವೇಸ್ ಆನ್ ದಿ ಟ್ರಿಪ್ಸ್ ನಿಮ್ಗೆ ಜಾಸ್ತಿ ತಗೊಳ್ಳೋದೇ ಇಲ್ಲ, ಒಂದು ಪಿಟ್ ಸ್ಟಾಪ್ ಕೊಡಿ, ಕಾರ್ ವಿಲ್ ಬಿ ರೆಡಿ ಟು ಹಿಟ್ ಅನದರ್ 500 ಕಿಲೋಮೀಟರ್ಸ್. ಸೊ ಸೆವೆಂತ್ ಪಾಸಿಟಿವ್ ಫೀಚರ್ ಏನು ಅಂದ್ರೆ ಬೀಯಿಂಗ್ ಅನ್ ಎಲೆಕ್ಟ್ರಿಕ್ ಕಾರ್. ಸೊ ಡೀಸೆಲ್ ಕಾಸ್ಟ್ ಉಳಿತು ಅಂಡ್ ಸರ್ವಿಸ್ ಕಾಸ್ಟ್ ಉಳಿತು. ಸೊ ಇದೆಲ್ಲ ಒಂದು ಇದರ ಪಾಸಿಟಿವ್ ಫೀಚರ್ಸ್ ಆಗಿರುತ್ತೆ. ಈಗ ಇದರ ಒಂದು ನೆಗೆಟಿವ್ ಫೀಚರ್ಸ್ ಗಳು ಹೇಳೋದಾದ್ರೆ ಒಂದು ಇದರ ಬ್ರೇಕ್ಸ್ ತುಂಬಾನೇ ಕೆಡದಾಗಿದೆ ಬ್ರೇಕ್ಸ್. ಇಟ್ ಹ್ಯಾಸ್ ಗಾಟ್ ವೆರಿ ಗುಡ್ ಬೈಟ್, ತುಂಬಾ ಸಡನ್ ಶಾರ್ಪ್ ಆಗಿ ನಿಂತ್ಕೊಳ್ಳುತ್ತೆ, ಬಟ್ ಒಂಥರ ಸ್ಪಾಂಜಿ ಫೀಲ್ ಕೊಡುತ್ತೆ ಬಿಕಾಸ್ ಆಫ್ ದಿ ಬ್ಯಾಟರಿ ವೆಯ್ಟ್. ಈ ಬ್ಯಾಟರಿ ವೆಯ್ಟ್ ಏನಿದೆಯಲ್ಲ ಆದ್ರಿಂದ ಬ್ರೇಕ್ ಸ್ವಲ್ಪ ಒಂದು ಸ್ಪಾಂಜಿ ಫೀಲ್ ಕೊಡುತ್ತೆ. ಇಮಿಡಿಯೇಟ್ ಆಕ್ಷನ್ ಅನ್ನೋದಿಲ್ಲ, ಬಟ್ ಇಟ್ ಕ್ಯಾನ್ ಬಿ ಸ್ಟಾಪ್ ಅಟ್ ದಟ್ ಮೂಮೆಂಟ್. ಅಷ್ಟು ಶಾರ್ಪ್ ಈ ಒಂದು ಬ್ರೇಕ್ಸ್ ಫೀಲ್ ಆಗಲ್ಲ. ನೆಕ್ಸ್ಟ್ ಡ್ರಾಬ್ಯಾಕ್ ಏನಂದ್ರೆ ಇದರ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂಡ್ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಗ್ಲಿಚಸ್ ಗಳು. ಸೊ ಕೆಲವೊಂದ್ಸತಿ ಬಗ್ಸ್ ಗಳಾಗುತ್ತೆ, ಕೆಲವೊಂದ್ಸತಿ ಸ್ಕ್ರೀನ್ ಬ್ಲಾಂಕ್ ಆಗೋಗುತ್ತೆ, ಅಥವಾ ಇಲ್ಲೇ ಯಾವ್ದಾದ್ರು ಒಂದು ಮಾಲ್ ಫಂಕ್ಷನ್ ಲೈಟ್ ಬರುತ್ತೆ. ಸೊ ಈ ತರ ಕೆಲವೊಂದು ಇರುತ್ತೆ, ಬಟ್ ಆಕ್ಚುಲ್ ಆಗಿ ಆ ಪ್ರಾಬ್ಲಮ್ಸ್ ಗಳು ಇರೋದಿಲ್ಲ. ಬಟ್ ಈ ತರ ಒಂದು ಇನ್ಫೋಟೈನ್ಮೆಂಟ್ ಬಗ್ಸ್ ಗಳು ಇದ್ರೆ ಇರುತ್ತೆ. ಸೊ ಇದೊಂದು ಶುಡ್ ಹ್ಯಾವ್ ಫಿಕ್ಸ್ ದಿಸ್ ಬಗ್ಸ್ ಥ್ರೂ ಅನ್ ಅಪ್ಡೇಟ್ ಆರ್ ಸಮಥಿಂಗ್. ನೆಗೆಟಿವ್ ಸೈಡ್ ಏನು ಅಂದ್ರೆ ಇದರ ಒಂದು ರಿಯರ್ ಸೀಟ್ ಅಂಡ್ ಬೂಟ್ ಸ್ಪೇಸ್ ಎಲ್ಲ ಒಂದು ಕಾಂಪ್ರಮೈಸ್ ಆಗಿದೆ ಅಂತ ನನ್ಗನ್ಸುತ್ತೆ. ರಿಯರ್ ಸೈಡ್ ರಿಕ್ಲೈನ್ ಆಂಗಲ್ ಆಗಿರ್ಬೋದು, ಆ ಒಂದು ಬೆಟರ್ ರಿಕ್ಲೈನ್ ಆಂಗಲ್ ಮಾಡಕ್ಕೋಸ್ಕರ ಬೂಟ್ ಒಂದ್ ಸ್ವಲ್ಪ ಕಾಂಪ್ರಮೈಸ್ ಆಗಿದೆ ಅಂತ ಒಂದು ನನ್ನ ಒಪಿನಿಯನ್. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ನೆಗೆಟಿವ್ ಪಾಯಿಂಟ್ ಏನಂದ್ರೆ ಗಾಡಿಯ ವೇಟ್. ಸೊ ಸ್ವಲ್ಪ ಗಾಡಿ ಹೆವಿ ಫೀಲ್ ಆಗುತ್ತೆ. ಕೆಲವು ಜನಕ್ಕೆ ಹೆವಿ ಫೀಲ್ ಆದ್ರೆ ಇಷ್ಟ ಆಗುತ್ತೆ, ಕೆಲವು ಜನಕ್ಕೆ ಇಷ್ಟ ಆಗಲ್ಲ. ಯಾಕೆ ಅಂದ್ರೆ ಒಂದು ಬಾಡಿ ರೋಲ್ ಫೀಲ್ ಆಗುತ್ತೆ ವೈಲ್ ಟರ್ನಿಂಗ್ ಥ್ರೂ ದಿ ಹೈ ಸ್ಪೀಡ್ಸ್ ಇನ್ ದಿ ಹೈವೇಸ್. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು, ನನ್ನ ಫೀಲ್ ಒಂದು ಕಾರ್ ಬಗ್ಗೆ. ಇದ್ರ ಒಪಿನಿಯನ್ ನೀವು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಇನ್ನೊಂದು ನೆಗೆಟಿವ್ ಏನಂದ್ರೆ ಒಂದು ವರ್ಸ್ಟ್ ಹೆಡ್ ಲೈಟ್. ಆಸ್ ಯು ಕ್ಯಾನ್ ಸಿ ಓವರ್ ದೇರ್, ಈಗ ಟೈಮ್ ಬಂದು ಅರೌಂಡ್ 7 PM ಇದೆ. ಸ್ಟ್ರೀಟ್ ಲೈಟ್ಸ್ ಇದ್ರೂ ಕೂಡ ಇದು ಹೈ ಬೀಮ್ ಅಲ್ಲಿ ಇದೆ. ಯು ಕ್ಯಾನ್ ಸಿ ಒಂದು ಲೈಟ್ ಏನಿದೆಯಲ್ಲ, ಇಟ್ ಇಸ್ ನಾಟ್ ಎಟ್ ಆಲ್ ಸ್ಯಾಟಿಸ್ಫೈಡ್. ಒಂದು ಚೂರು ಥ್ರೋ ಇಲ್ಲ ಲೈಟ್ಸ್ದು. ಸೊ ಇದೊಂದು ನೆಗೆಟಿವ್ ಸೈಡ್ ಈ ಕಾರ್ದಾಗಿರುತ್ತೆ. ಟಾಟಾ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಗಳು ಚೆನ್ನಾಗಿಲ್ಲ ಅಂತಾರೆ. ನಮ್ಗೆ ಇಲ್ಲಿ ಅದಂತ ಯಾವುದೇ ತರ ತೊಂದರೆ ಆಗಿಲ್ಲ. ಟಾಟಾ ಸರ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್ ಇಟ್ ವಾಸ್ ಗುಡ್. ಬಟ್ ಕೆಲವು ಜನದ ಕಮೆಂಟ್ಸ್ ಗಳು ಅಂಡ್ ಕೆಲವು ಸೈಡ್ ಗಳಲ್ಲಿ ಚೆನ್ನಾಗಿಲ್ಲ ಅಂತ ಕಮೆಂಟ್ ಹಾಕ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದಿ ಡೀಲರ್ ಟು ಡೀಲರ್ ಅಂಡ್ ದಿ ಬ್ರಾಂಚಸ್. ಸೊ ಇನ್ನೊಂದು ಡ್ರಾಬ್ಯಾಕ್ ಏನಂದ್ರೆ ಈ ಗಾಡಿದು, ಇಟ್ ಮಿಸ್ಸಸ್ ಔಟ್ ಸಮ್ ಫೀಚರ್ಸ್. ADAS ಲೆವೆಲ್ 2, ಲಾರ್ಜರ್ 14.5 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಆಟೋ ಪಾರ್ಕ್ ಅಸಿಸ್ಟ್ ಆಗಿರ್ಬೋದು, ಒಂದು ಹೈಯರ್ ವೇರಿಯಂಟ್ಸ್ ಅಲ್ಲಿ ಇದೆಲ್ಲ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಅಟ್ ಲೀಸ್ಟ್ ದೇ ಶುಡ್ ಹ್ಯಾವ್ ಪ್ರೊವೈಡೆಡ್ ADAS ಲೆವೆಲ್ 2 ಇನ್ ದಿಸ್ ವೇರಿಯಂಟ್.
ಸೊ ರಿಯರ್ ವೀಲ್ ಡ್ರೈವ್ ಅಲ್ಲಿ ಇದೆ ಟಾಪ್ ಮೋಸ್ಟ್ ವೇರಿಯಂಟ್. ಇದ್ರ ನೆಕ್ಸ್ಟ್ ವೇರಿಯಂಟ್ ಹೋದ್ರೆ ಇಟ್ ವಿಲ್ ನಾಟ್ ಬಿಕಮ್ ಅ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್. ಯಾಕೆ ಅಂದ್ರೆ ಅದಕ್ಕೆ ನಿಮಗೆ ಟ್ಯಾಕ್ಸ್ ಆಡ್ ಆನ್ ಆಗುತ್ತೆ. ಸೊ ವೈ ಟು ಪೇ ಅ ಟ್ಯಾಕ್ಸ್ ಫಾರ್ ಅನ್ ಇವಿ ವೆಹಿಕಲ್? ಸೊ ಆದ್ರಿಂದ ಇದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್. ಸೊ ದೇ ಶುಡ್ ಹ್ಯಾವ್ ಆಡೆಡ್ ಅಡಾಸ್ ಲೆವೆಲ್ 2 ಬಿಕಾಸ್ ಇದ್ರ ಒಂದು ರೇಂಜ್ ಅಲ್ಲಿ ನಿಮಗೆ ಇನ್ನೊಂದು ಬ್ರ್ಯಾಂಡ್ ಕಂಪ್ನಿಗಳಲ್ಲಿ ಅಡಾಸ್ ಲೆವೆಲ್ 2 ದೇರ್ ಆಫರಿಂಗ್. ಯಾವ ಬ್ರ್ಯಾಂಡ್ ಅಂತ ಕಮೆಂಟ್ ಅಲ್ಲಿ ಹಾಕಿ. ಸೆಕೆಂಡ್ ಸರ್ವಿಸ್ ಕೂಡ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್ ಆಯ್ತು. ಬಟ್ ಏನಂದ್ರೆ ವಿತೌಟ್ ಆಸ್ಕಿಂಗ್ ಅಸ್ ನಮ್ಗೆ ಒಂದು ವೀಲ್ ಅಲೈನ್ಮೆಂಟ್ ಮಾಡಿದ್ರು, ಅದರ ಒಂದು ಚಾರ್ಜಸ್ ಏನೋ ಹಾಕಿದ್ರು. ಅದ್ ಬಿಟ್ರೆ ಇನ್ನೇನು ಅಷ್ಟು ಚಾರ್ಜಸ್ ತಗೊಳ್ಳಿಲ್ಲ. ಥರ್ಡ್ ಸರ್ವಿಸ್ ಅಲ್ಲಿ ಇದರ ಒಂದು AC ಫಿಲ್ಟರ್ ಏನಿದೆಯಲ್ಲ ಅದು ಚೇಂಜ್ ಮಾಡಿದ್ರು ಅಂಡ್ ಜನರಲ್ ಚೆಕ್ಅಪ್ ಅಷ್ಟೇ. ಸೊ ನಥಿಂಗ್ ಮಚ್. ವೆಹಿಕಲ್ಸ್ ಇದ್ರೆ ಪೀಸ್ ಆಫ್ ಮೈಂಡ್ ಅನ್ಕೊಳ್ಳಿ. ಸರ್ವಿಸ್ ಟೆನ್ಷನ್ ಇರಲ್ಲ, ಸರ್ವಿಸ್ ಎಕ್ಸ್ಪೆನ್ಸಸ್ ಗಳಿರಲ್ಲ, ಫ್ಯೂಯಲ್ ಎಕ್ಸ್ಪೆನ್ಸಸ್ ಗಳಿರಲ್ಲ. ಸೊ ಟಿಲ್ ನೌ ವಿ ಆರ್ ಹ್ಯಾವಿಂಗ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವಿತ್ ದಿಸ್ ಟಾಟಾ ಹ್ಯಾರಿಯರ್ .ev. ಸೊ ಇದಿಷ್ಟು ಅಂದ್ರೆ ಇದು ಪಾಸಿಟಿವ್ ಅಂಡ್ ನೆಗೆಟಿವ್ಸ್ ಆಗಿತ್ತು. 16,000 ನಾವು ಓಡಿಸಿರೋದ್ರಿಂದ ಈ ಒಂದು ವಿಡಿಯೋ ಮಾಡಿದ್ದೆ. ಸೊ ಯಾವ್ದಾದ್ರು ನೆಗೆಟಿವ್ ಅಂಡ್ ಪಾಸಿಟಿವ್ ಪಾಯಿಂಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಇದ್ರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ನಾವ್ ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ನಾನು ನಿಮ್ಗೆ ಡೈರೆಕ್ಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಪ್ರೀವಿಯಸ್ ವಿಡಿಯೋ ಅಂದ್ರೆ ಇದ್ರ ಡೀಟೇಲ್ಡ್ ಒಂದು ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋಲಿ ಕೆಲವೊಂದಷ್ಟು ಕ್ವಶನ್ಸ್ ಕೇಳಿದ್ರು. ಇದರ ಬ್ಯಾಟ್ರಿ, ಮೋಟರ್ ಅಂಡ್ ವ್ಯಾರಂಟಿ ಅಂಡ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ಬಿಟ್ಟು. ಸೊ ಪರ್ಫಾರ್ಮೆನ್ಸ್ ಆಗ್ಲೇ ಹೇಳ್ದಂಗೆ ಇಟ್ ಇಸ್ ಕ್ವೈಟ್ ವೆರಿ ಪಂಚಿ ಅಂಡ್ ಸ್ಪೋರ್ಟಿ. ಸೊ ಬ್ಯಾಟ್ರಿ ವಾರಂಟಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ಅಂಡ್ 15 years ಆಫ್ ವಾರಂಟಿ ಸಿಗುತ್ತೆ. ಅಂದ್ರೆ ಏನೊಂದು RC ಪೀರಿಯಡ್ ಇರುತ್ತಲ್ಲ, ಒಂದು ವೆಹಿಕಲ್ ನೀವು ತಗೊಂಡ್ರೆ ಒಂದು 15 years ನಿಮ್ಗೆ ಒಂದು RC ಕಾರ್ಡ್ ವ್ಯಾರಂಟಿ. ಬಟ್ ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ವಾರಂಟಿ ಫಾರ್ ದಿ ಬ್ಯಾಟ್ರಿ ಅಂಡ್ 15 years ಅಂತ ಅವ್ರು ಮೆನ್ಷನ್ ಮಾಡಿರೋದು. ಸೆಕೆಂಡ್ ಓನರ್ಗೆ 2 lakh kilometers ಅಂಡ್ 10 years ಏನೋ ವಾರಂಟಿ ಏನೋ ಇದೆ. ಸೊ ಚೆಕ್ ಇಟ್ ಔಟ್ ಒನ್ಸ್ ವಿತ್ ದೆಮ್. ಸೊ ಸೆಕೆಂಡ್ ಓನರ್ಸ್ ಗಳು ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ. 2 lakh kilometers ಅಷ್ಟೇ ನಿಮ್ಗೆ ವಾರಂಟಿ ಸಿಗೋದು ಬ್ಯಾಟ್ರಿಗೆ. ಓವರ್ ಆಲ್ ಗಾಡಿಗೆ ನಿಮ್ಗೆ 5 years ಆಫ್ ವಾರಂಟಿ ಸಿಗುತ್ತೆ. ಅಡಿಷನಲ್ ವಾರಂಟಿನೂ ನೀವು ಆಡ್ ಅಪ್ ಮಾಡಿಸ್ಕೋಬಹುದು. ಸೊ ಇದಿಷ್ಟು ಒಂದು ಪ್ರೀವಿಯಸ್ ಕ್ವಶನ್ ಅಲ್ಲಿ ಕೇಳಿದ್ದು. ಅಂಡ್ ಇದನ್ನ ಕನ್ಸಿಡರ್ ಮಾಡ್ಬೋದಾ? ಕ್ಯಾನ್ ವಿ ಬೈ? ಇಸ್ ಇಟ್ ವರ್ತ್ ಬೈಯಿಂಗ್? 26 lakhs ಅರೌಂಡ್ ಏನೋ ಈ ವೇರಿಯಂಟ್ ಸಿಗುತ್ತೆ. ಫಿಯರ್ಲೆಸ್ ಪ್ಲಸ್ 75 kilowatt ಬ್ಯಾಟ್ರಿ ಆಪ್ಷನ್. ಇಸ್ ಇಟ್ ವರ್ತ್ ಬೈಯಿಂಗ್ ಅನ್ನೋರ್ಗೆ ಡೆಫಿನೆಟ್ಲಿ ಇಟ್ ಇಸ್ ವರ್ತ್ ಬೈಯಿಂಗ್. ನಮಗಂತೂ ತುಂಬಾನೇ ವರ್ತ್ ಬೈಯಿಂಗ್. ಈ ಕಾರು ಒಂದು ಡಾಕ್ಟರ್ ಯೂಸ್ ಮಾಡೋದು. ಸೊ ಡೈಲಿ ರನ್ 150 to 200 kilometers ಇರುತ್ತೆ. ಸೊ ಡೆಫಿನೆಟ್ಲಿ ಇಟ್ ಇಸ್ ವರ್ತ್ ಬೈಯಿಂಗ್. ಯಾಕೆ ಅಂದ್ರೆ ಒಂದು ಫ್ಯೂಯಲ್ ಎಕ್ಸ್ಪೆನ್ಸಸ್ ನಮ್ಗೆ ಉಳಿತು ಅಂಡ್ ಸರ್ವಿಸ್ ಎಕ್ಸ್ಪೆನ್ಸಸ್ ಗಳು ನಮ್ಗೆ ಉಳಿತು ಅಂಡ್ ಒಂದು ಗ್ರೇಟ್ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಕೂಡ. ಯಾರಿಗೆಲ್ಲ ಒಂದು ಕಂಫರ್ಟ್, ಪೀಸ್ಫುಲ್ ಡ್ರೈವ್, ಯಾವ್ದೇ ತರ ತೊಂದರೆ ಬೇಡ, ಖರ್ಚು ಬೇಡ, ಟೆನ್ಷನ್ ಬೇಡ, ಅವಾಗ ಸರ್ವಿಸ್ ಸೆಂಟರ್ ಹೋಗೋದ್ ಬೇಡ ಅಂದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಗೋ ಫಾರ್ EV. ಅಂಡ್ ಆಸ್ ವೆಲ್ as ಐ ವುಡ್ ಪ್ರಿಫರ್ ಟಾಟಾ ಹ್ಯಾರಿಯರ್ .ev. ಈ ವೇರಿಯಂಟ್ ಫಿಯರ್ಲೆಸ್ ಪ್ಲಸ್ 75 ಡೆಫಿನೆಟ್ಲಿ ವರ್ತ್ ದಿ ಮನಿ, ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಈ ಕಾರು. ಈ ತರ ನಮ್ಗೆ ಪ್ರಾಬ್ಲಮ್ ಇಲ್ಲಿವರೆಗೂ 16,000 kilometers ವರೆಗೂ ಫೀಲ್ ಆಗಿಲ್ಲ. ಯಾರಿಗಾರೋ ಏನಾರೋ ಪ್ರಾಬ್ಲಮ್ ಬಂದಿದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ಏನ್ ಪ್ರಾಬ್ಲಮ್ ನೀವು ಫೇಸ್ ಮಾಡಿದೀರಾ ಅಂತ. ಸೊ ಹಳೆ ಪ್ರೀವಿಯಸ್ ವಿಡಿಯೋ ಅಲ್ಲಿ ಕೇಳಿದ ಕ್ವಶನ್ ನಾನು ಆನ್ಸರ್ ಮಾಡಿದೀನಿ. ಇನ್ ಯಾವ್ಯಾವ್ದೇ ಕ್ವಶನ್ ಕೇಳಿದ್ರು ಐ ಡೆಫಿನೆಟ್ಲಿ ಆನ್ಸರ್ ದಿಸ್. ಯು ಕ್ಯಾನ್ ಕಮೆಂಟ್ ಡೌನ್ ಬಿಲೋ. ಸೊ ಇಟ್ ಇಸ್ ಡೆಫಿನೆಟ್ಲಿ ವರ್ತ್ ಬೈಯಿಂಗ್ ದಿಸ್ ಕಾರ್. ಈ ವಿಡಿಯೋಲಿ ಇಷ್ಟೇ, ಮತ್ತೊಂದು ವಿಡಿಯೋಲಿ ಸಿಗೋಣ. ಸೊ ಇಲ್ಲಿವರೆಗೂ ನೋಡಿದ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಅಂಡ್ ಕಮೆಂಟ್. ಸಿ ಯು ಆಲ್ ಇನ್ ದಿ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.